ಇವತ್ತು ನಾವು ಯಾವ ಟೈಪ್ ಆಫ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಬೆಸ್ಟ್ ಅಂತ ನೋಡೋಣ. ಲೈಕ್ ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡೋದು ಬೆಸ್ಟ್ ಇಲ್ಲ ಫೇಸ್ಲೆಸ್ ಚಾನಲ್ ಬೆಸ್ಟ್ ಅಂತ. ಲೈಕ್ ನಾನು ಎರಡಕ್ಕೂ ಇರೋ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ನ ಹೇಳ್ತೀನಿ, ಅದಾದ್ಮೇಲೆ ನಿಮ್ ಇಷ್ಟ. ಫಸ್ಟ್ ಒಂದು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಅಡ್ವಾಂಟೇಜ್ ನೋಡೋಣ. ಒಂದು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆಗಿ ನಿಮ್ಮ ವಾಯ್ಸ್ ಓವರ್, ಸ್ಟಾಕ್ ಫುಟೇಜ್, ಅನಿಮೇಷನ್ ಮತ್ತೆ ಎಡಿಟಿಂಗ್ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ನಿಮ್ಗೆ ಇಲ್ಲಿ ಫುಲ್ ಪ್ರೈವಸಿ ಇರುತ್ತೆ. ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಯಾರಿಗೂ ಇದು ನಿಮ್ದೇ ಚಾನಲ್ ಅಂತ ಗೊತ್ತೇ ಆಗಲ್ಲ. ಎರಡನೇದು ಲೊಕೇಶನ್ ಫ್ರೀಡಮ್ ಇರುತ್ತೆ. ಎಲ್ಲಿ ಬೇಕಾದ್ರೂ ನೀವು ಆಡಿಯೋ ಮತ್ತೆ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬಹುದು. ಯಾವ ಬಟ್ಟೆ ಹಾಕೊಂತಿರೋ ಅನ್ನೋ ಟೆನ್ಷನ್ ಇಲ್ಲ ಕ್ಯಾಮ್ರಾ ಫೋಕಸ್ಡ್ ಆಗಿರ್ಬೇಕಂತಾನೂ ಏನಿಲ್ಲ. ಇವಾಗ ಡಿಸ್ಅಡ್ವಾಂಟೇಜ್ ನ ನೋಡೋಣ. ಮೊದಲನೇದೇನಂದ್ರೆ ನಿಮ್ನ ಸ್ಪೆಸಿಫಿಕ್ ಆಗಿ ಅಭಿಮಾನಿಸುವಂತ ಜನ ಸಿಗೋದು ಕಷ್ಟ. ಯಾಕಂದ್ರೆ ಜನ ಯಾರು ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡ್ತಾರೋ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಎರಡನೇದೇನಂದ್ರೆ ಇದರಲ್ಲಿ ಸ್ಟಾಕ್ ಫುಟೇಜಸ್ ನ ಆಡ್ ಮಾಡೋದು, ಸಿಂಕ್ ಮಾಡೋದು, ಕಟ್ ಮಾಡೋದು, ಅನಿಮೇಟ್ ಮಾಡೋದು, ಈ ತರ ತುಂಬಾ ಕೆಲಸ ಇರುತ್ತೆ. ಇವನ್ ಸಮ್ ಟೈಮ್ಸ್ ಕಾಪಿರೈಟ್ ಸ್ಟ್ರೈಕ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಯಾವಾಗ ನೀವು ಬೇರೆಯವ್ರ ವಿಡಿಯೋಸ್ ನ ಫೋಟೋಸ್ ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರೋ ಅವಾಗ ತುಂಬಾ ಹುಷಾರಾಗಿರ್ಬೇಕು. ಇವನ್ ನಿಮ್ದೇ ವಿಡಿಯೋಸ್ ನೀವು ಪದೇ ಹಾಕಕ್ಕಾಗಲ್ಲ. ರೀಯೂಸ್ ಕೆಳಗೆ ಮಾನಿಟೈಸೇಷನ್ ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇನ್ನ ಇವ್ಯಾವು ಇಲ್ಲ ಅಂದ್ರೆ ವಿಡಿಯೋನ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಸೊ ಏನೋ ಒಂದು ಮಾಡ್ತಾ ಇರ್ಬೇಕು. ಇವಾಗ ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡೋದ್ರ ಅಡ್ವಾಂಟೇಜ್ ನೋಡೋಣ.